ಅಮೆರಿಕ ಮತ್ತು ಬಾಂಗ್ಲಾದೇಶ ನಡುವಿನ ಆರ್ಥಿಕ ವಾಣಿಜ್ಯ ಸಂಬಂಧಗಳಿಗೆ ಹೊಸ ದಿಕ್ಕು ನೀಡುವ ಮಹತ್ವದ ಒಪ್ಪಂದಕ್ಕೆ ಫೆಬ್ರವರಿ 9ರಂದು ಸಹಿ ಹಾಕಲಾಗಿದೆ. ಯುಎಸ್ ಬಾಂಗ್ಲಾದೇಶ್ ಅಗ್ರಿಮೆಂಟ್ ಆನ್ ರೆಸಿಪ್ರೊಕಲ್ ಟ್ರೇಡ್ ಎಂಬ ಹೆಸರಿನ ಈ ಒಪ್ಪಂದವು ದ್ವಿಪಕ್ಷೀಯ ವ್ಯಾಪಾರ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ಅಮೆರಿಕದ ವ್ಯಾಪಾರಿ ಪ್ರತಿನಿಧಿ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಐತಿಹಾಸಿಕ ಒಪ್ಪಂದಕ್ಕೆ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೆಮಿಸನ್ ಗ್ರೀರ್ ಮತ್ತು ಬಾಂಗ್ಲಾದೇಶದ ವಾಣಿಜ್ಯ, ವಸ್ತ್ರ ಮತ್ತು ಜ್ಯೂಟ್ ಜೊತೆಗೆ ನಾಗರಿಕ ವಿಮಾನಯಾನ ಹಾಗೂ ಪ್ರವಾಸೋದ್ಯಮ ಖಾತೆಗಳ ಸಲಹೆಗಾರ ಶೇಖ್ ಬಶೀರ್ ಉದ್ದೀನ್ ಸಹಿ ಹಾಕಿದ್ದಾರೆ. ಇದರಿಂದಾಗಿ ಎರಡು ದೇಶಗಳ ನಡುವಿನ ವ್ಯಾಪಾರಿಕ ಬಾಂಧವ್ಯ ಹೊಸ ಹಂತಕ್ಕೆ ಪ್ರವೇಶಿಸಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಒಪ್ಪಂದದ ಪ್ರಮುಖ ಅಂಶ ಏನಂದ್ರೆ, ಅಮೆರಿಕ ಬಾಂಗ್ಲಾದೇಶದ ಮೇಲೆ ವಿಧಿಸುತ್ತಿದ್ದ ಪರಸ್ಪರ ರೆಸಿಪ್ರೊಕಲ್ ಟ್ಯಾರಿಫ್ಗಳನ್ನ ಮತ್ತಷ್ಟು ಕಡಿಮೆ ಮಾಡಲು ಒಪ್ಪಿಕೊಂಡಿರುವುದು. ಮೊದಲಿಗೆ ಈ ಟ್ಯಾರಿಫ್ಗಳು 37% ಮಟ್ಟದಲ್ಲಿ ನಿಗದಿಯಾಗಿದ್ದವು. ಬಳಿಕ 2025 ಆಗಸ್ಟ್ ನಲ್ಲಿ ಅವುಗಳು 20% ಇಳಿಸಲಾಗಿತ್ತು. ಈಗ ಹೊಸ ಒಪ್ಪಂದದ ಅನ್ವಯ ಅಮೆರಿಕ ಈ ಟ್ಯಾರಿಫ್ ಅನ್ನ ಮತ್ತಷ್ಟು ಕಡಿಮೆ ಮಾಡಿ 19% ತರುವ ನಿರ್ಧಾರ ಕೈಗೊಂಡಿದೆ. ಇದು ಬಾಂಗ್ಲಾದೇಶದ ರಫ್ತುಗಾರಿಕೆಗೆ, ವಿಶೇಷವಾಗಿ ವಸ್ತ್ರ ಮತ್ತು ತಯಾರಿಕಾ ವಲಯಕ್ಕೆ ದೊಡ್ಡ ಉತ್ಸಾಹ ನೀಡುವ ಬೆಳವಣಿಗೆಯಾಗಿದೆ. ಇನ್ನೊಂದು ವಿಶೇಷ ಅಂಶವೇನೆಂದ್ರೆ, ಬಾಂಗ್ಲಾದೇಶದಿಂದ ಅಮೆರಿಕಕ್ಕೆ ರಫ್ತು ಆಗುವ ಕೆಲವು ವಸ್ತ್ರ ಮತ್ತು ಉಡುಪು ಉತ್ಪನ್ನಗಳಿಗೆ ಶೂನ್ಯ ಪರಸ್ಪರ ಟ್ಯಾರಿಫ್, ಝೀರೋ ರೆಸಿಪ್ರೊಕಲ್ ಟ್ಯಾರಿಫ್ ಸೌಲಭ್ಯ ನೀಡಲು ಅಮೆರಿಕ ಒಪ್ಪಿಕೊಂಡಿರುವುದು. ಆದ್ರೆ ಇದಕ್ಕೆ ಒಂದು ಷರತ್ತಿರುತ್ತದೆ. ಅಂದ್ರೆ ಆ ವಸ್ತ್ರ ಅಥವಾ ಉಡುಪುಗಳು ಅಮೆರಿಕದಲ್ಲಿ ಉತ್ಪಾದನೆಯಾದ ಹತ್ತಿ ಮತ್ತು ಮಾನವ ನಿರ್ಮಿತ ತಂತುಗಳನ್ನ ಬಳಸಿ ತಯಾರಾಗಿರಬೇಕು. ಈ ಕ್ರಮದಿಂದ ಅಮೆರಿಕದ ಹತ್ತಿ ಮತ್ತು ಕೃತಕ ತಂತು ಉದ್ಯಮಕ್ಕೂ ಲಾಭವಾಗಲಿದ್ದು, ಬಾಂಗ್ಲಾದೇಶದ ವಸ್ತ್ರೋದ್ಯಮಕ್ಕೆ ಹೊಸ ಅವಕಾಶಗಳು ತೆರೆದಂತಾಗ್ತದೆ. ಬಾಂಗ್ಲಾದೇಶದ ಆರ್ಥಿಕತೆಗೆ ವಸ್ತ್ರೋದ್ಯಮವೇ ಬೆನ್ನೆಲುಬಾಗಿದೆ. ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುತ್ತಿರುವ ಈ ವಲಯ ದೇಶದ ಒಟ್ಟು ರಫ್ತು ಆದಾಯದಲ್ಲಿ ಮಹತ್ವದ ಪಾಲು ಹೊಂದಿದೆ. ಅಮೆರಿಕ ಬಾಂಗ್ಲಾದೇಶದ ಪ್ರಮುಖ ರಫ್ತು ಮಾರುಕಟ್ಟೆಯಲ್ಲಿ ಒಂದಾಗಿರೋದ್ರಿಂದ ಈ ಹೊಸ ಒಪ್ಪಂದವು ಬಾಂಗ್ಲಾದೇಶದ ಆರ್ಥಿಕ ಬೆಳವಣಿಗೆಗೆ ದೀರ್ಘಾವಧಿಯಲ್ಲಿ ಮಹತ್ವದ ಉತ್ತೇಜನ ನೀಡಲಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಪ್ಪಂದದ ಕುರಿತು ಪ್ರತಿಕ್ರಿಯಿಸಿದ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ, ಚೀಫ್ ಅಡ್ವೈಸರ್ ಆಗಿರುವಂತಹ ಮೊಹಮ್ಮದ್ ಯೂನಸ್, ಇದು ಎರಡು ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳಲ್ಲಿ ಐತಿಹಾಸಿಕವಾಗಿ ಹೊಸ ಮಟ್ಟವನ್ನ ಪ್ರತಿನಿಧಿಸುತ್ತಿದೆ ಎಂದು ಹೇಳಿದ್ದಾರೆ. ಈ ಒಪ್ಪಂದದಿಂದ ಬಾಂಗ್ಲಾದೇಶ ಜಾಗತಿಕ ವ್ಯಾಪಾರದಲ್ಲಿ ತನ್ನ ಸ್ಥಾನವನ್ನ ಮತ್ತಷ್ಟು ಬಲಪಡಿಸಿಕೊಳ್ಳಲು ಸಾಧ್ಯವಾಗಿದೆ ಎಂದು ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ದೃಷ್ಟಿಯಿಂದ ನೋಡಿದ್ರೆ ಈ ಒಪ್ಪಂದವು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ವಿಶ್ವಾಸಾರ್ಹ ವ್ಯಾಪಾರ ಪಾಲುದಾರರನ್ನ ಬೆಳೆಸುವ ತಂತ್ರದ ಭಾಗವಾಗಿದೆ. ಜೊತೆಗೆ ನ್ಯಾಯಸಮ್ಮತ ವ್ಯಾಪಾರ, ಸರಪಳಿ ಭದ್ರತೆ ಅಂದ್ರೆ ಸಪ್ಲೈ ಚೈನ್ ಸೆಕ್ಯೂರಿಟಿ ಮತ್ತು ಕೈಗಾರಿಕಾ ಸಹಕಾರವನ್ನ ಉತ್ತೇಜಿಸುವ ಗುರಿಯನ್ನು ಇದು ಹೊಂದಿದೆ. ಒಟ್ಟಾರೆಯಾಗಿ ಯುಎಸ್ ಮತ್ತು ಬಾಂಗ್ಲಾದೇಶದ ಈ ಒಂದು ಟ್ರೇಡ್ ಒಪ್ಪಂದವು ಕೇವಲ ಟ್ಯಾರಿಫ್ ಕಡಿತಕ್ಕೆ ಸೀಮಿತವಾಗದೆ ವಸ್ತ್ರೋದ್ಯಮ, ಕಚ್ಚಾ ವಸ್ತು ಬಳಕೆ, ಉದ್ಯೋಗ ಸೃಷ್ಟಿ ಮತ್ತು ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನ ಹೊಸ ಹಂತಕ್ಕೆ ಕೊಂಡೊಯ್ಯುವ ಸಾಧ್ಯತೆ ಹೊಂದಿದೆ. ಮುಂದಿನ ದಿನಗಳಲ್ಲಿ ಈ ಒಪ್ಪಂದದ ಪರಿಣಾಮಗಳು ವ್ಯಾಪಾರದ ಅಂಕಿ ಅಂಶಗಳಲ್ಲಿ ಹೇಗೆ ಕಾಣಿಸಿಕೊಳ್ಳಲಿದೆ ಎಂಬುದನ್ನ ಜಾಗತಿಕ ಮಾರುಕಟ್ಟೆಗಳು ಕುತೂಹಲದಿಂದ ಕಾಯ್ದು ನೋಡ್ತಿದೆ.